ಪರೇಡ್ ಕಮಾಂಡರನ್ನ ಕವಾಯಿತನ್ನು ಪ್ರಾರಂಭ ಮಾಡಲು ಕರೆದುಕೊಂಡಿದ್ದು ಶ್ರೀ ಕೆ.ಎಂ. ಗಿರೀಶ್ ಅವರು ಶೀಘ್ರಗತಿಯಲ್ಲಿ ವೇದಿಕೆಯನ್ನು ವ್ಯಕ್ತಪಡ್ತಾ ಇದ್ದಾರೆ. ಮನೆ ಮುಂದೆ ಮುಗ್ಗಿದರ ಮುಂದೆ ಜಿಗ್ಗದಿರು ಬಗ್ಗದಿರು ಹಿಗ್ಗಿ ಮನೆ ಮುಂದೆ ಎಂದರೆ ಮದುವೆಯಲ್ಲಿ ಸಿಂಹ ಒಂದು ಟಿವಿ ಕಣ್ಣಲ್ಲಿ ಚಾಕಚಕ್ಯತೆ ಇರುವುದು ಎಲ್ಲ ಇಲ್ಲ ಈ ಕವಾಯಿತು. ಪ್ರತಿಜ್ಞೆಗೈದ ಪ್ರಶಿಕ್ಷಣಾರ್ಥಿಗಳ ಭವಿಷ್ಯತ್ತಿನ ಸವಿಗನಸು ನಿರ್ಗಮನ ಪಥಸಂಚಲನ. ಎಲ್ಲೆಡೆ ತಳಿರು ತೋರಣಗಳು ಕಂಗೊಳಿಸುತ್ತಿದ್ದು ಇಡೀ ಈ ಒಂದು ಕವಾಯತಿಗೆ ಹಬ್ಬದ ವಾತಾವರಣವನ್ನ ಉಂಟು ಮಾಡಿದೆ. ನಿರ್ಮಲ ನೀಲಾಕಾಶದಲ್ಲಿ ಕ್ರಮೇಣವಾಗಿ ಏರುತ್ತಿರುವ ಸೂರ್ಯನ ಹೊಂಗಿರಣಗಳು ಪ್ರಶಿಕ್ಷಣಾರ್ಥಿಗಳಲ್ಲಿ ಸ್ಫೂರ್ತಿಯನ್ನ ತುಂಬಿ ಅವರಿಗೆ ಸ್ವಾಗತ ಕೋರಲು ಬಂದಂತಿದೆ. ಪಾತ್ರೆಗಳ ಪಳಪಳಿಸಿ ಬೆಂಕಿಯ ಝಳಝಳಿಸಿ, ಪಾತ್ರೆಗಳ ಪಳಪಳಿಸಿ ಬೆಂಕಿಯ ಝಳಝಳಿಸಿ, ಬಗೆ ಬಗೆಯ ಪಾಕಕ್ಕೆ ಅಣಿಯಾದರೇನಂತೆ, ಬಗೆ ಬಗೆಯ ಪಾಕಕ್ಕೆ ಅಣಿಯಾದರೇನಂತೆ, ದೇಹದ ಮನಸ್ಸಿನ ದುರ್ಗುಣಕ್ಕೆ ಬೆಂಕಿಯ ತೀಡಿ, ದೇಹದ ಮನಸ್ಸಿನ ದುರ್ಗುಣಕ್ಕೆ ಬೆಂಕಿಯ ತೀಡಿ, ನವಿರಾದ ಕಾಯದ ಅಡುಗೆಯ ಉಣಬಡಿಸೆಂದ ಮಸನೇಶ, ನವಿರಾದ ಕಾಯದ ಅಡುಗೆಯ ಉಣಬಡಿಸೆಂದ ಮಸನೇಶ. ಕಾಯ ಮತ್ತು ಕಾಯಕ ಯಾವತ್ತು ಶುದ್ಧವಾಗಿರ್ಬೇಕು ಅನ್ನೋದು ಈ ಮಾತಿನ ಅರ್ಥವಾಗಿದೆ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಕಾಯಕವೇ ಕೈಲಾಸ. ಹಗಲು ರಾತ್ರಿ ಸೃಷ್ಟಿಯ ಸೊಬಗು, ಹಗಲು ರಾತ್ರಿ ಸೃಷ್ಟಿಯ ಸೊಬಗು, ಗುಣ ಹಣ ದೇವರ ಋಣ, ಜೀವ ತಾಯಿಯ ಋಣ. ಜಗಕ್ಕೆ ವಿಶೇಷ ನವರಾತ್ರಿ, ಜಗಕ್ಕೆ ವಿಶೇಷ ನವರಾತ್ರಿ, ದೇಹಕ್ಕೆ ವಿಶೇಷ ನವರಂಧ್ರ. ನವರಂಧ್ರಗಳು ಆಚಾರ ವಿಚಾರಗಳು ಅಂಕೆ ಶಂಕೆಯಲ್ಲಿ ಬಿಗಿಯಾಗಿದ್ದೊಡೆ, ನವರಂಧ್ರಗಳು ಆಚಾರ ವಿಚಾರಗಳು ಅಂಕೆ ಶಂಕೆಯಲ್ಲಿ ಬಿಗಿಯಾಗಿದ್ದೊಡೆ, ಜೀವನವೇ ಜಗಮಗಿಸುವ ನವರಾತ್ರಿ ಎಂದ ಮಸನೇಶ, ಜೀವನವೇ ಜಗಮಗಿಸುವ ನವರಾತ್ರಿ ಎಂದ ಮಸನೇಶ. ನಮ್ಮ ಜೀವನ ಎಷ್ಟು ಬಿಕ್ಕಟ್ಟಾಗಿ ಅಚ್ಚುಕಟ್ಟಾಗಿ ಇರಬೇಕಂತಹ ಸಾಲುಗಳನ್ನ ಮಹನೀಯರು ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಅತಿಥಿಗಳ ಆಗಮನ ಆಗ್ತಾ ಇದೆ, ಕವಾಯಿತು ಪ್ರಾರಂಭ ಆಗ್ತಾ ಇದೆ. ಎಲ್ಲ ಸಭಿಕರು ಕೂಡ ಕಾತರವಾಗಿ ಕಾಯ್ತಕ್ಕಂತಹ ಆ ರಸದೌತಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ನೀವು ಸವಿತೀರಾ. ಎಲ್ಲ ನಿಮ್ಮ ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ ಆಶೀರ್ವಾದವನ್ನು ಮಾಡ್ತೀರಾ.
ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಭಾಷೆಯ ಕೀರ್ತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕಾರ್ಕಳ ಬೆಳಗೊಳ ಐಹೊಳೆ ಹರಿಹರ ಹಂಪೆ ಹಳೆಬೀಡು ಬೇಲೂರು, ಶಿಲೆಯಲ್ಲಿ ಜೀವನ ಕಲೆಯನ್ನು ಬೆಳಗಿದ ಶಿಲ್ಪಕಲೆಗಳ ತವರೂರು. ತುಂಗಭದ್ರ ಕಾವೇರಿ ಶರಾವತಿ ಕೃಷ್ಣ ಕಾಳಿ ವರ ವೇದೆಯರು, ಜಲವನ್ನು ಹರಿಯಿಸಿ ಬೆಳೆಯನ್ನು ಬೆಳೆಯಿಸಿ ಸಲಹುವ ನದಿಗಳ ನೆಲಬೀಡು. ರನ್ನ ಜನ್ನವರ ಪಂಪಲ ಕುಮಿಪತಿ ರಾಘವ ಹರಿಹರ ಮದ್ದಣ್ಣರು, ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರು. ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿ ನಾಡಿಗೆ ಸೇವೆ ಸಲ್ಲಿಸಲು ಸಜ್ಜಾಗಿರುವ ಎಲ್ಲಾ ಪ್ರಶಿಕ್ಷಣಾರ್ಥಿಗಳಿಗೂ ಅಭಿನಂದನೆಗಳು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಖ್ಯ ಅತಿಥಿಗಳ ಆಗಮನ ಆಗ್ತಾ ಇದೆ. ಈ ಮುಖ್ಯ ಅತಿಥಿಗಳ ಆಗಮನಕ್ಕೆ ಸುಶ್ರಾವ್ಯವಾದಂತಹ ರಾಯಲ್ ಫ್ಯಾನ್ಫೇರ್ ಬ್ಯೂಗಲ್ ಅನ್ನ ವಾದನ ಮಾಡ್ತಾ ಇದ್ದಾರೆ ನಾಗರಾಜ್ 4ನೇ ಪಡೆ ಬೆಂಗಳೂರು, ಗೋವಿಂದರಾಜ್ 4ನೇ ಪಡೆ ಬೆಂಗಳೂರು, ಜಯಪ್ರಕಾಶ್ 11ನೇ ಪಡೆ ಬೆಂಗಳೂರು, ಸಂಜೀವ್ ಕುಮಾರ್ 10ನೇ ಪಡೆ ಬೆಂಗಳೂರು. ಇವರೆಲ್ಲರೂ ಕೂಡ ಸುಶ್ರಾವ್ಯವಾದಂತಹ ಒಂದು ರಾಯಲ್ ಫ್ಯಾನ್ಫೇರ್ ಗೀತೆಯನ್ನ ಮುಖ್ಯ ಅತಿಥಿಗಳ ಆಗಮನಕ್ಕೆ ನುಡಿಸ್ತಾ ಇದ್ದಾರೆ. ನಿಮ್ಮೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಕವಾಯಿತು ಬರಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಎಚ್.ಸಿ. ಕಿರಣ್ ಭಾಗಾಯ್, ಎಚ್.ಸಿ. ರಾಮಕೃಷ್ಣ ಅವರು ಜಾಲತಾಣದ ಮುಖ್ಯಸ್ಥರಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದ ವಿವರ ಈ ರೀತಿ ಇದೆ. ಮುಖ್ಯ ಅತಿಥಿಗಳ ಆಗಮನ, ಶಸ್ತ್ರವಂದನೆ ಸ್ವೀಕಾರ, ಕವಾಯಿತು ಪರಿವೀಕ್ಷಣೆ, ಪಥಸಂಚಲನ, ರಿವ್ಯೂ ಆರ್ಡರ್, ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳ ಆಗಮನ, ಪ್ರತಿಜ್ಞಾ ವಿಧಿ ಬೋಧನೆ ಶ್ರೀ ರಮೇಶ್ ಇ ಭೋರಗಾವಿ ಪ್ರಾಂಶುಪಾಲರು ಕೆಎಸ್ಆರ್ಪಿ ತರಬೇತಿ ಶಾಲೆ ಬೆಳಗಾವಿರವರಿಂದ, ಧ್ವಜಗಳ ನಿರ್ಗಮನ, ಸ್ವಾಗತ ಭಾಷಣ ಶ್ರೀ ಅಲೋಕ್ ಕುಮಾರ್ ಐಪಿಎಸ್ ಎಡಿಜಿಪಿ ಕೆಎಸ್ಆರ್ಪಿ ಬೆಂಗಳೂರಿನವರಿಂದ, ವರದಿ ವಾಚನ ಶ್ರೀ ರಮೇಶ್ ಎ ಭೋರಗಾವಿ ಪ್ರಾಂಶುಪಾಲರು ಕೆಎಸ್ಆರ್ಪಿ ತರಬೇತಿ ಶಾಲೆ ಬೆಳಗಾವಿರವರಿಂದ, ಬಹುಮಾನ ವಿತರಣೆ ಮತ್ತು ವಾರ್ತಾಪತ್ರಿಕೆಯ ಬಿಡುಗಡೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರದವರಿಂದ, ಮುಖ್ಯ ಅತಿಥಿಗಳ ಭಾಷಣ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಅವರಿಂದ, ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯ ವಿತರಣೆ, ವಿದಳನ ಪಥಸಂಚಲನ, ಫೋಟೋ ಸೆಷನ್ ಮತ್ತು ಉಪಹಾರ ಕಾರ್ಯಕ್ರಮ. ಇಷ್ಟು ಕಾರ್ಯಕ್ರಮಗಳು 6ನೇ ತಂಡದ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಇಂದಿನ ದಿನದ ಕಾರ್ಯಕ್ರಮಗಳಾಗಿವೆ. ಈ ಒಂದು ಕವಾಯತಿಗೆ ಸುಶ್ರಾವ್ಯವಾದ ವಾದ್ಯ ಸಂಗೀತವನ್ನ ನೀಡುತ್ತಿರುವವರು ಶ್ರೀ ಟಿ.ಎಸ್. ಆದಿನಾರಾಯಣ ಆರ್ಎಸ್ಐ 4ನೇ ಪಡೆ ಬೆಂಗಳೂರು, ಶ್ರೀ ವೈ.ಬಿ. ಭಜಂತ್ರಿ ಎಆರ್ಎಸ್ಐ 2ನೇ ಪಡೆ ಬೆಳಗಾವಿ, ಶ್ರೀ ಕೆ. ಬಸವರಾಜ್ ಎಆರ್ಎಸ್ಐ ಐಆರ್ಬಿ ಮುನಿರಾಬಾದ್, ಶ್ರೀ ಐ.ಎ. ಶಿವರಂಗಿ ಎಆರ್ಎಸ್ಐ 10ನೇ ಪಡೆ ಶಿಗ್ಗಾವಿ, ಶ್ರೀ ಉಟ್ಲಾಸರ್ ಎಚ್ಎಸ್ ಐಆರ್ಬಿ ಬಿಜಾಪುರ. ಇವರು ಸರ್ವ ಕವಾಯತಿಗೂ ಸುಶ್ರಾವ್ಯವಾದ ವಾದ್ಯ ಸಂಗೀತವನ್ನ ನೀಡುತ್ತಾರೆ. ಸಂಗೀತವೆಂದರೆ ಬೀಸುವ ಗಾಳಿಗೂ ಕೂಡ ಇಷ್ಟ, ಸೂರ್ಯನ ಕಿರಣಕ್ಕೂ ಕೂಡ ಇಷ್ಟ, ಮಣ್ಣಿನ ಸೊಗಡಿಗೂ ಕೂಡ ಇಷ್ಟ, ಹಣ್ಣಿನ ರುಚಿಗೂ ಕೂಡ ಇಷ್ಟ, ಹರಡುವ ಹೂವಿಗೂ ಕೂಡ ಇಷ್ಟ. ಎಲ್ಲರಿಗೂ ಇಷ್ಟವಾಗ್ತಕ್ಕಂತಹ ಸಂಗೀತವನ್ನ ಕೊಡ್ತಾ ಇದ್ದಾರೆ ನಮ್ಮ ಕೆಎಸ್ಆರ್ಪಿ ವಾದ್ಯರಿಂದ. ಮುಖ್ಯ ಅತಿಥಿಗಳ ಆಗಮನ ಆಗ್ತಾ ಇದೆ. ದಯಮಾಡಿ ಎಲ್ಲ ಎದ್ದು ನಿಲ್ಬೇಕಾಗಿ
ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗೃಹ ಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಆಗಮಿಸಿದ್ದಾರೆ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಬೇಕು ಕೇಳ್ಕೊತಾ ಇದ್ದೇನೆ. ಶಸ್ತ್ರ ವಂದನೆ ನಂತರ ಮುಖ್ಯ ಅತಿಥಿಗಳ ಆದೇಶವನ್ನು ಕೇಳಲು ಪರೇಡ್ ಕಮಾಂಡರ್ ಶೀಘ್ರಗತಿಯಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. So the passing out order consisting of 1 GO, 10 officers and 285 men of other rank, sir. They are ready for your inspection, sir. ಸರ್ ಡಿಸ್ಟರ್ಬ್ ಮಾಡಬೇಡ. ಲೈವ್ ಇದೆ ಲೈವ್. ಯಾಕೆ ಓಡಾಡಕತ್ರ ದಾಂಡ ಆ ಕಡೆ ಅಲ್ಲ. ದಯಮಾಡಿ ಮುಖ್ಯ ಅತಿಥಿಗಳು ಬರಬೇಕಾದಾಗ ಎಲ್ಲ ವೇದಿಕೆಯ ಅಕ್ಕಪಕ್ಕ ಇರ್ತಕ್ಕಂಥವ್ರು ಚಪ್ಪಾಳೆಯ ಮುಖಾಂತರ ಅವರನ್ನ ಸ್ವಾಗತಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಮುಖ್ಯ ಅತಿಥಿಗಳನ್ನ ಚಪ್ಪಾಳೆಯ ಮುಖಾಂತರ ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಪರಿವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಬಿಚ್ಚುಗತ್ತಿಯ ಬೆಂಗಾವಲ್ನೊಂದಿಗೆ ಸನ್ಮಾನ್ಯ ಶ್ರೀ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರದವರು. ಖಡ್ಗಧಾರಿ ಪರೇಡ್ ಕಮಾಂಡರ್ ಆದರಣೀಯ ಅತಿಥಿಗಳನ್ನ ಇದೀಗ ತೆರೆದ ವಾಹನದಲ್ಲಿ ನಿಶ್ಚಲ ದಳದ ಪರಿವೀಕ್ಷಣೆಗೆ ಕರೆದೊಯ್ಯುತ್ತಿದ್ದಾರೆ. ಮುಖ್ಯ ಅತಿಥಿಗಳಿಗೆ ಬೆಂಗಾವಲಾಗಿ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯಕ್ ಎನ್, ಸಹಾಯಕ ಕಮಾಂಡೆಂಟ್ ಮತ್ತು ಉಪ ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಶಾಲೆ ಕಂಗ್ರಾಳಿ. ಈ ಒಂದು ವೀಕ್ಷಣೆಗೆ ನಮ್ಮ ವಾದ್ಯರಿಂದ ಸುಸಾರವಾದಂತಹ ಸಂಗೀತವನ್ನ ನೀಡ್ತಾ ಇದೆ. ಮುಖ್ಯ ಅತಿಥಿಗಳು ಆಗಮಿಸಿದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಪ್ರತಿ ತುಕಡಿ ಹತ್ತಿರ ಹೋದಾಗ 1ನೇ ತುಕಡಿ ನಾಯಕರು ಕುಮಾರಿ ಅಶ್ವಿನಿ ನೀಲಪ್ಪನವರವರು ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಒಂದನೇ ತಂಡದ ನಾಯಕಿಯಾಗಿ ಅಶ್ವಿನಿ ನೀಲಪ್ಪನವರ WPC ಸಂಖ್ಯೆ 02. ಎರಡನೇ ತಂಡ ವೀರೇಶ್ PC ನಂಬರ್ 178 IRB ಮುಂಡ್ರಾಬಾದ್. ಮೂರನೇ ತಂಡ ಶ್ರೀ ವೆಂಕಟೇಶ್ HM RPC ಸಂಖ್ಯೆ 227. ನಾಲ್ಕನೇ ತಂಡ ಸಿದ್ಧಾರೂಢ ಕೋಡಿ PC ನಂಬರ್ 176 IRB ಮುಂಡ್ರಾಬಾದ. ನಮ್ಮ ವಾದ್ಯರಿಂದ KSRPಯ ಸಮೂಹ ವಾದ್ಯರಿಂದ ಇನ್ಸ್ಪೆಕ್ಷನ್ ವಾಲ್ಸ್ ಎಂಬುವ ಸುಂದರವಾದ ಗೀತೆಯನ್ನ ಮುಖ್ಯ ಅತಿಥಿಗಳ ಪರಿವೀಕ್ಷಣೆಗೆ ನೀಡ್ತಾ ಇದೆ. ಐದನೇ ತಂಡ ಶ್ರೀ ಮಂಜುನಾಥ್ ಕಾಬಡೆ RPC ಸಂಖ್ಯೆ 531. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ಆರನೇ ತಂಡ ಶ್ರೀಧರ ಎಲ್ PC ನಂಬರ್ 186 IRB ಮುನಿರಾಬಾದ. ಇವರು ಕೂಡ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಏಳನೇ ತಂಡ ಗುರುಸಿದ್ದಪ್ಪ ನ್ಯಾಮಗೊಂಡ RPC ಸಂಖ್ಯೆ 28. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ಕೊನೆಯ ತುಕಡಿ 8ನೇ ತುಕಡಿ ಸಾವಿತ್ರಿ ಪಾಟೀಲ WPC ಸಂಖ್ಯೆ 52. ಇವರು ಕೂಡ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ನೀಡ್ತಾ ಇದ್ದಾರೆ. ದಯಮಾಡಿ ಇನ್ನೇನು ಮುಖ್ಯ ಅತಿಥಿಗಳು ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ಪಥಸಂಚಲನ ಕಾರ್ಯಕ್ರಮ ಕ್ಷಣಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ವೇದಿಕೆಯ ಎಡಬದಿಗಳಲ್ಲಿ ಮತ್ತು ಬಲಬದಿಗಳಲ್ಲಿ ಇರ್ತಕ್ಕಂತಹ ಸಭಿಕರು ಮುಖ್ಯ ಅತಿಥಿಗಳನ್ನ ಚಪ್ಪಾಳಿಯ ಮುಖಾಂತರ ಮತ್ತೊಮ್ಮೆ ಸ್ವಾಗತ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ವೇದಿಕೆ ಬಳಿ ಬಂದಾಗ ಅವರನ್ನ ಚಪ್ಪಾಳಿಯ ಮುಖಾಂತರ ಆದರವಾಗಿ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ.
ರಂಗು ರಂಗಿನ ಕವಾಯಿತು ಮೈದಾನ, ಸೂರ್ಯ ಚಂದ್ರರೇ ಬೆರಗಾಗಿ ನಿಬ್ಬೆರಗಾಗಿ ನೋಡುವಂತಹ ವಾತಾವರಣ, ಆಕಾಶದ ಕಾಮನ ಬಿಲ್ಲು ಭೂಮಿಗೆ ಕಳಚಿ ಮೈ ಚಾಚಿಕೊಂಡಿರುವ ಒಂದು ಸುಂದರ ಮೈದಾನ. ಇಂತಹ ಸುಂದರವಾದ ಮೈದಾನದಲ್ಲಿ ಇವತ್ತು 6ನೇ ತಂಡದ ಪ್ರಶಿಕ್ಷಣಾರ್ಥಿಗಳ ಒಂದು ನಿರ್ಗಮನ ಪಥಸಂಚಲನ ಪ್ರಾರಂಭವಾಗ್ತಾ ಇದೆ. ಇನ್ನೇನು ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಬಂದು ಕವಾಯತನ್ನ ಪ್ರಾರಂಭಿಸಲು ಅನುಮತಿನ ನೀಡ್ತಾ ಇದ್ದಾರೆ. Sir, may I have your permission to commence the passing out, sir? ಮುಖ್ಯ ಅತಿಥಿಗಳಿಂದ ಕವಾಯಿತನ್ನು ಪ್ರಾರಂಭಿಸಲು ಆದೇಶವನ್ನು ಪಡೆದಂತಹ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯ್ಕ್ ಎನ್ನವರು ಶರವೇಗದಲ್ಲಿ ಮೈದಾನದ ಮಧ್ಯಭಾಗಕ್ಕೆ ಹೋಗಿ ಕವಾಯಿತನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಬರಲಿ ಮತ್ತೊಮ್ಮೆ ಸಭಿಕರ ಜೋರಾದ ಚಪ್ಪಾಳೆ. ಇದೀಗ ಆಕರ್ಷಕ ಪಥಸಂಚಲನ ಪ್ರಾರಂಭವಾಗಿದೆ. ಸುಶ್ರಾವ್ಯವಾದ ವಾದ್ಯ ಸಂಗೀತದಲ್ಲಿ ಮೂಡಿ ಬರುತ್ತಿರುವ ಶೀಘ್ರಗತಿಯ ನಡಿಗೆ ನಿಮ್ಮ ಮುಂದೆ. ನಡೆ ಮುಂದೆ ನಡೆ ಮುಂದೆ, ಹಿಗ್ಗದೆಯೇ ಕುಗ್ಗದೆಯೇ ನಡೆ ಮುಂದೆ ಎಂಬ ಕವಿವಾಣಿಯಂತೆ 187 ಪ್ರಶಿಕ್ಷಣಾರ್ಥಿಗಳು ಇದೀಗ ವೇದಿಕೆಯ ಮುಂಭಾಗಕ್ಕೆ ದಿಟ್ಟ ಹೆಜ್ಜೆಯನ್ನ ಇಡುತ್ತಾ ಸಾಗುತ್ತಾ ನಿಮ್ಮ ಮುಂದೆ ಬರುತ್ತಿದ್ದಾರೆ. ಇವರಿಗಾಗಿ ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ವಾದ್ಯರಿಂದ 60 ಸೆಕೆಂಡ್ಗಳಿಗೆ 130 ಹೆಜ್ಜೆಯಂತೆ ಕರಾರುವಕ್ಕಾದ ಈ ಭಾರತಿ ಎನ್ನುವ ಗೀತೆಯನ್ನ ನುಡಿಸ್ತಾ ಅವರು ಕೂಡ ಮೈದಾನದ ಮಧ್ಯಭಾಗಕ್ಕೆ ಬರ್ತಾ ಇದ್ದಾರೆ. ಬರಲಿ ಮತ್ತೊಮ್ಮೆ ಈ ವಾದ್ಯಗಾರರಿಗೆ ಚಪ್ಪಾಳೆ. ಉರ್ದುಂಬಿಸಿ ಉರ್ದುಂಬಿಸಿ. ಎಲ್ಲ ಸಭಿಕರಲ್ಲಿ ಸಂಚಲನ ಮೂಡ್ತಾ ಇದೆ. ಕವಾಯಿತನ್ನ ಕಣ್ತುಂಬಿಕೊಳ್ತಕ್ಕಂತಹ ದೃಶ್ಯಗಳನ್ನ ಸೆರೆ ಹಿಡಿತಕ್ಕಂತಹ ನಿಟ್ಟಲ್ಲಿ ಎಲ್ಲ ಸಭಿಕರು ದಯಮಾಡಿ ಮುಂದೆ ಹೋಗಬಾರ್ದು. ಕೂತಲ್ಲೇ ಕುಳಿತುಕೊಳ್ಳಿ. ಕಾಣುತ್ತೆ ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಮಕ್ಕಳ ಕಾರ್ಯಕ್ರಮ. ದಯಮಾಡಿ ಆಸೀನರಾಗಿ. ನಿಮ್ಮ ಮಕ್ಕಳು ಕವಾಯಿತನ್ನ ಮಾಡ್ತಾ ನಿಮ್ಮ ಮುಂದೆನೆ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕು ಕೇಳ್ಕೊತಾ ಇದ್ದೇನೆ. ದಯಮಾಡಿ ಸಭಿಕರೆಲ್ಲ ಆಸೀನರಾಗಬೇಕು. ಕವಾಯಿತನ್ನ ಮಾಡ್ತಾ ದಯಮಾಡಿ ಕೂತ್ಕೊಳ್ಳಿ. ಇಲ್ಲ ಕವಾಯಿತನ್ನ ಪ್ರಾರಂಭ ಮಾಡ್ತಾ ಅವರು ನಿಮ್ಮ ಮುಂದೆನೆ ಬರ್ತಾರೆ. ಅವಾಗ ನೀವು ಅವ್ರನ್ನ ವಿಡಿಯೋ ಫೋಟೋ ತೆಗೆಯಬಹುದು. ದಯಮಾಡಿ ಕೂತ್ಕೊಳ್ಳಿ ಬಂಧುಗಳೇ ದಯಮಾಡಿ ಕೂತ್ಕೋಬೇಕು. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಮಕ್ಕಳ ಕಾರ್ಯಕ್ರಮ. ದಯಮಾಡಿ ಕೂತ್ಕೊಳ್ಳಿ. ವೇಗದ ಚಲನೆಯ ನಂತರ ನಿಧಾನಗತಿಯ ಚಲನೆ ಪ್ರಾರಂಭವಾಗುತ್ತೆ. ಕಮಲ ಹಾಳಿದ ರೀತಿ ನಿಧಾನಗತಿಯ ಚಲನೆ ಪ್ರಾರಂಭವಾಗುತ್ತೆ. ನೋಡಂತ್ರಿ, ಕಣ್ತುಂಬಿಕೊಳ್ಳಂತ್ರಿ.
ನಿರ್ಗಮನ ಪಥ ಸಂಚಲನದ ಮೊದಲನೇ ಹಂತ ನಿಧಾನಗತಿಯ ನಡಿಗೆ. ನಿಧಾನಗತಿಯ ನಡಿಗೆಯ ಮೂಲಕ ಎಲ್ಲಾ ತುಕಡಿಗಳು ತಮ್ಮ ನಾಯಕನೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಗಣ್ಯರಿಗೆ ವಂದನೆಯನ್ನ ಸಲ್ಲಿಸಲು ಬರುತ್ತಿದ್ದಾರೆ. ಇವರಿಗೆ ಬರಲಿ ನಿಮ್ಮ ಜೋರಾದ ಚಪ್ಪಾಳೆ. ಮುಂಚೂಣಿಯಲ್ಲಿರುವ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯಕ್ ಎನ್, ಸಹಾಯಕ ಕಮಾಂಡೆಂಟ್ ಮತ್ತು ಉಪ ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಶಾಲೆ ಕಂಗ್ರಾಳಿ. ಇವರಿಗೆ ಸಹಾಯಕರಾಗಿ ಸೆಕೆಂಡ್ ಇನ್ ಕಮಾಂಡರ್ ಶ್ರೀ ಗಿರೀಶ್ ಕೆಎಂ, ಆರ್ಪಿಐ ಕೆಎಸ್ಆರ್ಪಿ ಪೊಲೀಸ್ ತರಬೇತಿ ಶಾಲೆ ಕಂಗ್ರಾಳಿ. ನಿಧಾನಗತಿಯ ಸುಂದರ ನಡಿಗೆಯಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ನೀಡಲು ಬರುತ್ತಿದ್ದಾರೆ ಮೊದಲನೇ ತಂಡದ ನಾಯಕಿ ಅಶ್ವಿನಿ ನೀಲಪ್ಪನವರ. ಮರಳಿ ಸಭಿಕರ ಜೋರಾದ ಚಪ್ಪಾಳೆ ಈ ಒಂದು ನಿಧಾನಗತಿಯ ನಡಿಗೆಗೆ. ದಯಮಾಡಿ ಮಾಧ್ಯಮದವರು ಬರ್ತಕ್ಕಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಜಾಗವನ್ನು ಮಾಡಿಕೊಡ್ಬೇಕು. ಅವ್ರಿಗೆ ದಾರಿಯಲ್ಲಿ ಬರ್ತಾ ಇದ್ದಾರೆ, ದಯಮಾಡಿ. ಒಂದನೆಯ ತುಕಡಿಯ ನಾಯಕಿ ಕುಮಾರಿ ಅಶ್ವಿನಿ ನೀಲಪ್ಪನವರು, WPC ಸಂಖ್ಯೆ 2. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಬಸಲಿಂಗಪ್ಪ ಮತ್ತು ಮಲ್ಲವ್ವ ದಂಪತಿಗಳ ಸುಪುತ್ರಿಯಾಗಿರುವ ಇವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹಾರುಗೊಪ್ಪ ಊರಿನವರಾಗಿರುತ್ತಾರೆ. ಇದರ ಹಿಂದೆ ಬರ್ತಾ ಇದ್ದಾರೆ ವೀರೇಶ್, PC ನಂಬರ್ 178. ಇವರು ಕೂಡ ನಿಧಾನಗತಿಯ ವಂದನೆಗೆ ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ಎರಡನೇ ತುಕಡಿಯ ನಾಯಕ ಶ್ರೀ ವೀರೇಶ್, RPC ಸಂಖ್ಯೆ 178. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಈಶ್ವರಪ್ಪ ಮತ್ತು ಕಮಲಬಾಯಿ ದಂಪತಿಗಳ ಪುತ್ರರಾಗಿರುವ ಇವರು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ರಾಜೀವ್ ಗಾಂಧಿ ನಗರದವರಾಗಿರುತ್ತಾರೆ. ಮೂರನೇ ತಂಡದ ನಾಯಕ ವೆಂಕಟೇಶ HM, PC ನಂಬರ್ 227. ಮೂರನೇ ತುಕಡಿಯ ನಾಯಕ ಶ್ರೀ ವೆಂಕಟೇಶ್ HM, RPC ಸಂಖ್ಯೆ 227. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಮರಿಸ್ವಾಮಿ H, ಲಕ್ಷ್ಮಿ H ದಂಪತಿಗಳ ಪುತ್ರರಾಗಿರುವ ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಯರದಮ್ಮನಹಳ್ಳಿಯವರಾಗಿರುತ್ತಾರೆ. ನಾಲ್ಕನೇ ತುಕಡಿಯ ನಾಯಕ ಸಿದ್ಧಾರೂಢ ಕೋಡಿ, PC ನಂಬರ್ 176, IRB ಮುಂಡ್ರಾಬಾದ. ನಾಲ್ಕನೇ ತುಕಡಿಯ ನಾಯಕ ಶ್ರೀ ಸಿದ್ಧಾರೂಢ ಕೋಡಿ, RPC ಸಂಖ್ಯೆ 176. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ರುದ್ರಪ್ಪ ಮತ್ತು ಶಿವಕಾಂತಬಾಯಿ ದಂಪತಿಗಳ ಪುತ್ರರಾಗಿರುವ ಇವರು ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು ಮಾಣಶಿವಣಗಿ ಊರಿನವರಾಗಿರುತ್ತಾರೆ. ಐದನೇ ತಂಡದ ನಾಯಕರಾಗಿ ಮಂಜುನಾಥ ಕಾಬ್ಡೆ, PC ನಂಬರ್ 531, ವೇದಿಕೆಯ ಮುಂದೆ ಧಾವಿಸ್ತಾ ಇದ್ದಾರೆ. ಐದನೇ ತುಕಡಿಯ ನಾಯಕ ಶ್ರೀ ಮಂಜುನಾಥ್ ಕಾಬಡೆ, RPC ಸಂಖ್ಯೆ 531. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಬಸವರಾಜ ಮತ್ತು ನಿರ್ಮಲಾ ದಂಪತಿಗಳ ಪುತ್ರರಾಗಿರುವ ಇವರು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಇಕ್ಕಳಗಿ ಊರಿನವರಾಗಿರುತ್ತಾರೆ. ಆರನೇ ತಂಡದ ನಾಯಕ ಶ್ರೀಧರ ಎಲ್, PC ನಂಬರ್ 186. ಅವರು ಕೂಡ ವೇದಿಕೆಯ ಮುಂಭಾಗಕ್ಕೆ ವಂದನೆ ನೀಡಲು ಧಾವಿಸ್ತಾ ಇದ್ದಾರೆ ನಿಧಾನಗತಿಯಲ್ಲಿ. ಸಭಿಕರೇ ಬರಲಿ, ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆ. ಸಭಿಕರೇ ಬರಲಿ. ಆರನೇ ತುಕಡಿಯ ನಾಯಕ ಶ್ರೀ ಶ್ರೀಧರ್ ಎಲ್, RPC ಸಂಖ್ಯೆ 186. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ಲಿಂಗಯ್ಯ ರಾಟ್ಕೋಡರ್ ಮತ್ತು ರಾಜೇಶ್ವರಿ ದಂಪತಿಗಳ ಪುತ್ರರಾಗಿರುವ ಇವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ರಂಗಂಪೇಟೆ ಊರಿನವರಾಗಿರುತ್ತಾರೆ. ವಾದ್ಯರಿಂದ ಏಳನೇ ತುಕಡಿಯ ನಾಯಕ ಶ್ರೀ ಗುರುಸಿದ್ದಪ್ಪ ನ್ಯಾಮಗೊಂಡ, RPC ಸಂಖ್ಯೆ 28. ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ.
ಶಿವಾನಂದ ಮತ್ತು ಶಿರಿಜಾ ದಂಪತಿಗಳ ಪುತ್ರರಾಗಿರುವ ಇವರು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕು ರೋಣಿಹಾಳ ಗ್ರಾಮದವರಾಗಿರುತ್ತಾರೆ. ವಾದ್ಯದಿಂದ ಸುಸಾಧ್ಯವಾಗಿ ರಾಣಿಕಾ ನಿಶಾನ್ ಕ್ವೀನ್ಸ್ ಕಲರ್ ಎಂಬುವ ಗೀತೆಯನ್ನ ಈ ನಿಧಾನಗತಿಯ ಕವಾಯಿತಿಗೆ ನೀಡ್ತಾ ಇದ್ದಾರೆ. 8ನೇ ತುಕಡಿಯ ನಾಯಕಿ ಕುಮಾರಿ ಸಾವಿತ್ರಿ ಪಾಟೀಲ್ ಆರ್ಪಿತ್ WPC ಸಂಖ್ಯೆ 52 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು, ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣಿದ ಗಾವಿಲವು ಎನ್ನುವ ಸಂಚೆಯ ಹೊನ್ನಮ್ಮನವರ ಮಾತಿನಂತೆ ಅದ್ಭುತವಾದಂತಹ ಕವಾಯತನ್ನ WPC ಸಂಖ್ಯೆ ಸಾವಿತ್ರಿ ಪಾಟೀಲ್ ಅವರ ತುಕಡಿ ನೀಡ್ತಾ ಮುಂದೆ ಸಾಗ್ತಾ ಇದೆ. ಹೆಜ್ಜೆಯನ್ನಾಗಿ ಪ್ರಶಿಕ್ಷಣಾರ್ಥಿಗಳು ಮತ್ತೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಕೊಡಲು ಧಾವಿಸ್ತಾ ಇದ್ದಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ತಗ್ಗದಿರು ಬಗ್ಗದಿರು ಜಗ್ಗಿ ನಡೆ ಮುಂದೆ. ಆಕಾಶಕ್ಕೆ ಸೂರ್ಯ ಚಂದ್ರ ತಾರೆಗಳೇ ಶೃಂಗಾರವಯ್ಯ, ಈ ಪ್ರಕೃತಿ ಮಾತೆಗೆ ಮರ ಗಿಡಗಳೇ ಶೃಂಗಾರವಯ್ಯ, ಮನುಷ್ಯನಿಗೆ ಗುಣಗಳೇ ಸಿಂಗಾರವಯ್ಯ. ಅದೇ ರೀತಿ ನಮ್ಮ ಪೊಲೀಸ್ ಎನ್ನುವ ಈ ಇಲಾಖೆಗೆ ಕವಾಯಿತಿ ಶೃಂಗಾರವಯ್ಯ, ಕವಾಯಿತಿ ಶೃಂಗಾರವಯ್ಯ. ಅದ್ಭುತವಾದಂತಹ ಕವಾಯಿತನ್ನ ಕೊಡ್ತಾ ಇರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗೆ ಎಲ್ಲರ ಹೆಮ್ಮೆಯ ಒಂದು ಹಾರೈಕೆ ಇದೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ವಿವಿಧ ಪಡೆಗಳ 187 ಪ್ರಶಿಕ್ಷಣಾರ್ಥಿಗಳು ಇಂದಿನ ಈ ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರೂ ಕೂಡ KSRP ಪೊಲೀಸ್ ತರಬೇತಿ ಶಾಲೆ ಕಂಗ್ರಾಳಿಯಲ್ಲಿ ಬುನಾದಿ ತರಬೇತಿಯನ್ನ ಪಡೆದಿದ್ದು, ಇದರಲ್ಲಿ 7 ಜನ ಸ್ನಾತಕೋತ್ತರ ಪದವೀಧರರು, 78 ಜನ ಪದವೀಧರರು, 4 ಜನ ಡಿಪ್ಲೊಮಾ, 75 ಜನ PUC ಹಾಗೆ 6 ಜನ SSLC, BE, 13 ಜನ B.Ed, 4 ಜನ ವಿದ್ಯಾಭ್ಯಾಸವನ್ನ ಪಡೆದಿರುತ್ತಾರೆ. ಎಲ್ಲಾದರೂ ಇರು, ಎಂಥಾದರೂ ಇರು, ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ನೀ ಪೊಲೀಸನಾಗಿರು ಎನ್ನುವ ನಾಣ್ಣುಡಿಯಂತೆ ಸಿಂಹದ ಟಿವಿಯೊಂದಿಗೆ, ಜಿಂಕೆಯ ಒಂದು ಚಾಕ ಚಕ್ಕೆದಿಯೊಂದಿಗೆ ಕರಾರುವಕ್ಕಾದ ಕೈಗಳನ್ನ ಬೀಸುತ್ತಾ ಕರಾರುವಕ್ಕಾದ ಹೆಜ್ಜೆಯನ್ನ ಹಾಕುತ್ತಾ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ನೀಡಲು ಎಲ್ಲ ಪ್ರಶಿಕ್ಷಣಾರ್ಥಿಗಳು ಶೀಘ್ರಗತಿಯ ಚಲನೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಬರಲಿ ಚಪ್ಪಾಳೆ, ನಿಮ್ಮ ಚಪ್ಪಾಳೆ ಬರಲಿ ಪ್ರೇಕ್ಷಕರೇ. ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಸುಂದರವಾದಂತಹ ಕವಾಯತನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೋತ್ಸಾಹ ಪೂರ್ವಕವಾದ ಚಪ್ಪಾಳೆ ಬರಲಿ ಅವರಿಗೆ. ನಿಧಾನಗತಿಯ ನಡಿಗೆಯ ನಂತರ ಇದೀಗ ಶೀಘ್ರಗತಿಯ ನಡಿಗೆ ನಿಮ್ಮ ಮುಂದೆ. ತಾವು ಗಳಿಸಿದ ದೈಹಿಕ ಸಾಮರ್ಥ್ಯದ ಶಿಸ್ತುಬದ್ಧ ನಿಲುವಿನ ಆಂತರ್ಯವನ್ನ ಕೈ ಬೀಸಿ ಎದೆ ಸೆಟೆದು ಉಸಿರು ಎಳೆದು ನೆಲ ಗುದ್ದುತ್ತಾ ಸಾಗುವ ಶಿಸ್ತಿನ ಕೌಶಲ್ಯ, ಅದುವೇ ಶೀಘ್ರಗತಿಯ ಪಥಸಂಚಲನ. ದೈವಿಕ ಕರ್ತವ್ಯದಲ್ಲಿ ಕಾಣದ ಸೈನಿಕ ನಡಿಗೆಯ ದರ್ಶನ ಪ್ರದರ್ಶನ ಈ ಪಥಸಂಚಲನ. 1ನೇ ತಂಡದ ನಾಯಕಿ ಅಶ್ವಿನಿ ನೀಲಪ್ಪನವರ WPC 02. 2ನೇ ತಂಡದ ನಾಯಕ ವೀರೇಶ್ RPC 178. Hello.
ಮೂರನೇ ತಂಡದ ನಾಯಕ ವೆಂಕಟೇಶ HM ಪೇಸಿ ನಂಬರ್ 227. ನಾಲ್ಕನೇ ತಂಡದ ನಾಯಕ ಸಿದ್ಧಾರೂಢ ಕೋಡಿ PC ನಂಬರ್ 176. ಐದನೇ ತಂಡದ ನಾಯಕ ಮಂಜುನಾಥ ಖಾಬಡೆ PC ನಂಬರ್ 531. ಆರನೇ ತಂಡದ ನಾಯಕ ಶ್ರೀಧರ L PC ನಂಬರ್ 186. ಏಳನೇ ತಂಡದ ನಾಯಕ ಗುರುಸಿದ್ದಪ್ಪ ನ್ಯಾಮಗೊಂಡ PC ನಂಬರ್ 28. ಎಂಟನೇ ತಂಡದ ನಾಯಕಿ ಸಾವಿತ್ರಿ ಪಾಟೀಲ್. ದಯಮಾಡಿ ಎಲ್ಲರೂ ಚಪ್ಪಾಳೆಯನ್ನು ಕೊಡಬೇಕು ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ. ವಾದ್ಯವೃಂದ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಎನ್ನುವ ಗೀತೆಯನ್ನು ನುಡಿಸಿ ನಂತರ ಈಗ ಆಸ್ಟ್ರೇಲಿಯಾ ಎನ್ನುವ ಗೀತೆಯೊಂದಿಗೆ ಮರಳಿ ಮತ್ತೆ ಸ್ವಸ್ಥಾನಕ್ಕೆ ಸಾಗ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಈ ಎಲ್ಲ ವಾದ್ಯಗಾರರಿಗೆ. ಯಾವುದೇ ಹೀಗೆ ಮಾತಾಡೋಕೆ ಬೋಧಿಸಲಿದ್ದಾರೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಆ ರೀತಿ ಎಲ್ಲ ಬರುತ್ತೆ. Number 1
16 ಹೆಜ್ಜೆಗಳ ಅತ್ಯುನ್ನತ ಶಸ್ತ್ರ ವಂದನೆ ಈಗ. ಈಗ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ಆಗಮನ. ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಸಮವಸ್ತ್ರಧಾರಿಗಳು ಸೆಲ್ಯೂಟ್ ಮಾಡಿ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಬೇಕು. ರಾಷ್ಟ್ರಧ್ವಜಧಾರಿಯಾಗಿ ಶ್ರೀ ಸಂತೋಷ್ RSI 11ನೇ ಪಡೆ ಹಾಸನ. ಪೊಲೀಸ್ ಧ್ವಜಧಾರಿಯಾಗಿ ಶ್ರೀ ಚಂದ್ರಶೇಖರ್ RSI PTS ಮುನ್ರಾಬಾದ್ ಹಾಗೂ ಖಡ್ಗಧಾರಿಯಾಗಿ ಕೃಷ್ಣಮೂರ್ತಿ 4ನೇ ಪಡೆ ಬೆಂಗಳೂರವರು ಮೈದಾನದ ಮಧ್ಯಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ರಾಷ್ಟ್ರಗೀತೆ ಆಗುವಾಗ ದಯಮಾಡಿ ಎಲ್ಲಾ ಸಭಿಕರು ಎದ್ದಿಲ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಮವಸ್ತ್ರಧಾರಿಗಳು ಸಲ್ಯೂಟ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಾಷ್ಟ್ರಧ್ವಜ ರಾಷ್ಟ್ರವನ್ನ ಬಿಂಬಿಸುವ, ಭಾವೈಕ್ಯತೆಯನ್ನ ಬೆಳೆಸುವ ಸ್ವಾಭಿಮಾನದ ಕುರುಹು. ರಾಷ್ಟ್ರಧ್ವಜ ಹೆಮ್ಮೆಯ ದ್ಯೋತಕ, ವೀರತನಕ್ಕೆ, ಶೌರ್ಯಕ್ಕೆ, ಸಾರ್ವಭೌಮತ್ವಕ್ಕೆ, ತ್ಯಾಗ ಬಲಿದಾನಗಳ ಸರ್ವಾಂಗೀಣ ಛಾಯೆ ನಮ್ಮ ರಾಷ್ಟ್ರಧ್ವಜ. ಹಾಗೂ ಗಜಸಿಂಹ, ಗಂಡು ಬೇರುಂಡಗಳಿಂದ ಆವೃತವಾದ ರಾಷ್ಟ್ರಲಾಂಛನ, ಸತ್ಯಮೇವ ಜಯತೆಯಂತೆ ಘೋಷಣೆಯಂತೆ ಪೊಲೀಸ್ ನೀಲಧ್ವಜರು ಆಗಮಿಸುತ್ತಿದ್ದಾರೆ. ಈಗ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಅಡಿಯಲ್ಲಿ ಎಲ್ಲಾ ಪ್ರಶಿಕ್ಷಣಾರ್ಥಿಗಳು ಪ್ರತಿಜ್ಞೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಈಗ ಪ್ರತಿಜ್ಞಾವಿಧಿ ಸ್ವೀಕಾರ ಪ್ರಸ್ತುತಪಡಿಸಲಿದ್ದಾರೆ ರಮೇಶ್ ಎ ಬೋರ್ಗವಿ, ಪ್ರಾಂಶುಪಾಲರು, KSRP ತರಬೇತಿ ಶಾಲೆ, ಕಂಗ್ರಾಳಿ. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿ ಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮೂಹಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್,
ಜೈ ಹಿಂದ್, ಜೈ ಹಿಂದ್. ಮತ್ತೊಮ್ಮೆ ರಾಷ್ಟ್ರಗೀತೆಯಾಗುತ್ತೆ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಮವಸ್ತ್ರಧಾರಿಗಳು ಸಲ್ಯೂಟ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನ್ಯಾಷನಲ್ ಸಲ್ಯೂಟ್. ಪ್ರೆಸಿಡೆಂಟ್ ಆಫ್ ಇದೀಗ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ನಿರ್ಗಮನ. ಬಿಚ್ಚುಗತ್ತಿಯ ಬೆಂಗಾವಲಿನೊಂದಿಗೆ ಕೇಸರಿ, ಬಿಳಿ, ಹಸಿರು ಬಣ್ಣ ನಡುವೆ ಚಕ್ರವಿರುವ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ, ಸಿಂಹದ ಹೆಗ್ಗುರುತಿರುವ ಪೊಲೀಸ್ ಲಾಂಛನ, ಪೊಲೀಸ್ ಧ್ವಜ, ಸುಶ್ರಾವ್ಯವಾದಂತಹ ಪೈಪ್ ಬ್ಯಾಂಡ್ ಗೀತೆಯೊಂದಿಗೆ ಮೈದಾನದಿಂದ ಸಾಗ್ತಾ ಇದೆ. ಈ ಪೈಪ್ ಬ್ಯಾಂಡ್ನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಬ್ಯಾಂಡ್ ಮಾಸ್ಟರ್ ಶ್ರೀ ಆನಂದರಾವ್ ರವರು. ರಾಷ್ಟ್ರಧ್ವಜಧಾರಿಯಾಗಿ ಶ್ರೀ ಸಂತೋಷ್ RSI 11ನೇ ಪಡೆ ಹಾಸನ, ಪೊಲೀಸ್ ಧ್ವಜಧಾರಿಯಾಗಿ ಶ್ರೀ ಚಂದ್ರಶೇಖರ್ RSI PTS ಮುನಿರಾಬಾದ್, ಖಡ್ಗಧಾರಿಯಾಗಿ ಸ್ಪೆಷಲ್ RPI ಶ್ರೀ ಕೃಷ್ಣಮೂರ್ತಿ 4ನೇ ಪಡೆ KSRP ಬೆಂಗಳೂರು. ಸಭಿಕರೆಲ್ಲರ ಚಪ್ಪಾಳೆ ಬರಲಿ ನಮ್ಮ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಕ್ಕೆ. ಹೆಮ್ಮೆಯ ಧ್ವಜ, ಪ್ರಪಂಚದಲ್ಲಿ ನಮ್ಮ ಧ್ವಜ.